ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಸ್ಯಾಂಕಿ ಕೆರೆ ಅಂದ್ರೆ ಹಕ್ಕಿಗಳ ಕಲರವ ತಾಣ. ನಗರ ಪ್ರದೇಶದಲ್ಲಿ ಪಕ್ಷಿಗಳು ಬರ್ತಿವೆ ಅಂದ್ರೆ ಅದು ಸ್ಯಾಂಕಿ ಟ್ಯಾಂಕ್ನ ಉತ್ತಮ ಪ್ರದೇಶಕ್ಕೆ ಅನ್ನೋದು ನಿಜ. ಆದರೆ ಈಗ ಪಕ್ಷಿಗಳಿಗೂ ಕಂಟಕವಾಗಿದೆ ಬಿಬಿಎಂಪಿ. ಸದಾ ಹಚ್ಚ ಹಸಿರಿನ ಹೊದಿಕೆ, ಹಕ್ಕಿಗಳ ಕಲರವ, ಚಿಣ್ಣರ ಚಿಲಿಪಿಲಿ. 100ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಹೊಂದಿರುವ ಸ್ಯಾಂಕಿ ಕೆರೆ ಬೆಂಗಳೂರಿನ ಜನರ ಆಕರ್ಷಣೆಯ ತಾಣ. ಈ ಕೆರೆಯ ಸೌಂದರ್ಯಕ್ಕೆ ಮನಸೋಲದವರೇ ಇಲ್ಲ. ಈ ಜಾಗ ವಲಸೆ ಹಕ್ಕಿಗಳ ಪಾಲಿಗೆ ಆಶ್ರಯ ತಾಣವಾಗಿತ್ತು. ಆದರೆ ಅಭಿವೃದ್ಧಿ ನೆಪದಲ್ಲಿ ನಡೀತಾ ಇರುವ ಕಾಮಗಾರಿಗೆ ವಲಸೆ ಪಕ್ಷಿಗಳು ಕಣ್ಮರೆಯಾಗುವಂತೆ ಮಾಡಿದೆ. ಪ್ರತಿ ಬೇಸಿಗೆಯಲ್ಲೂ ದೇಶ ವಿದೇಶಗಳಿಂದ ಹಕ್ಕಿಗಳು ವಲಸೆ ಬರೋದು ಕಾಮನ್. ಆದರೆ ಕಳೆದ 5 ವರ್ಷದಿಂದ ಮಲೇಶ್ವರದ ಸ್ಯಾಂಕಿ ಕೆರೆಯಲ್ಲಿ ಒಂದಿಲ್ಲೊಂದು ಅಭಿವೃದ್ಧಿ ಕಾರ್ಯ ಮಾಡಲಾಗ್ತಾ ಇದೆ. ಹೀಗಾಗಿ ವಲಸೆ ಪಕ್ಷಿಗಳು ಇತ್ತ ಸುಳಿತಾನೇ ಇಲ್ಲ. ವಲಸೆ ಹಕ್ಕಿಗಳು ಸ್ಯಾಂಕಿ ಕೆರೆಗೆ ಬಂದು ಸಂತಾನೋತ್ಪತ್ತಿ ಬಳಿಕ ವಾಪಸ್ ಆಗ್ತಿದ್ವು. ಇದೀಗ ಪಕ್ಷಿಗಳೇ ಬರದಂತಾಗಿದೆ. ಎಲ್ಲೆಲ್ಲಿ ಹೋಗ್ಬೇಕು, ಯಾವ ಟೈಮ್ಗೆ ಹೋಗ್ಬೇಕು, ಐ ಕೀಪ್ ಅ ರೆಕಾರ್ಡ್ ಹೋಗ್ತಾ ಇರ್ತೀನಿ. ಬಟ್ ಈಗ ನೋಡಿದ್ರೆ ಆಲ್ಮೋಸ್ಟ್ ಅಬೌಟ್ 40 to 50% ಕಡಿಮೆ ಆಗಿರ್ಬೋದು ಬರ್ಡ್ಸ್ ಅಂತ ಹೇಳ್ಬೋದು ನಾವು. ಅಭಿವೃದ್ಧಿ ಹೆಸರಲ್ಲಿ ಕೆರೆಯೊಳಗೆ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣಕ್ಕೆ ಬಿಬಿಎಂಪಿ ಮುಂದಾಗಿದೆ. ಈ ಕಾಮಗಾರಿಗೆ ಮಲೇಶ್ವರ ಸ್ಯಾಂಕಿ ಕೆರೆ ಅಸೋಸಿಯೇಷನ್ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಸುಮಾರು 50 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಕಳೆದ 5 ವರ್ಷಗಳಿಂದ ನಿರ್ಮಾಣವಾಗ್ತಾ ಇರುವ ಸ್ಟೀಲ್ ಬ್ರಿಡ್ಜ್ ಕಾಮಗಾರಿ ಇನ್ನೂ ಮುಗಿದಿಲ್ಲ. ಕಾಮಗಾರಿಯಿಂದ ಹೆಚ್ಚು ಶಬ್ದ ಬರ್ತಾ ಇದ್ದು ವಲಸೆ ಪಕ್ಷಿಗಳು ಕಣ್ಮರೆಯಾಗಿವೆ. ಮಲೇಶ್ವರದ ಸ್ಯಾಂಕಿ ಕೆರೆಯಲ್ಲಿ 82ಕ್ಕೂ ಅಧಿಕ ವಲಸೆ ಪಕ್ಷಿಗಳಿದ್ವು. ಈಗ ನಿರಂತರ ಕಾಮಗಾರಿಯಿಂದ ಕೇವಲ 2 ರೀತಿಯ ವಲಸೆ ಪಕ್ಷಿಗಳು ಮಾತ್ರ ಇವೆ ಅಂತಿದ್ದಾರೆ. ಇಕೋಸಿಸ್ಟಮ್ ಅಂದರೆ ಬರೀ ಒಳ್ಳೆ ಚೆನ್ನಾಗಿರೋ ಮರಗಳು ಮಾತ್ರ ಇಲ್ಲ, ಎಲ್ಲ ಥರ ಮರಗಳಿರಬೇಕು, ಬಯೋಡೈವರ್ಸಿಟಿ ಇರಬೇಕು, ಬ್ಯಾಂಬೂಸ್ ಇರಬೇಕು, ಎಲ್ಲ ಥರ ಇನ್ಸೆಕ್ಟ್ಸ್ ಇರಬೇಕು, ಆನಿಮಲ್ಸ್ಗಳಿರಬೇಕು, ಪಕ್ಷಿಗಳಿರಬೇಕು. ವಲಸೆ ಪಕ್ಷಿಗಳ ಮಾಹಿತಿ ಪಡೆಯಲು ಮಲೇಶ್ವರ ನಿವಾಸಿಗಳು ಐಐಎಸ್ಸಿ ವಿಜ್ಞಾನಿಗಳ ಮೊರೆ ಹೋಗಿದ್ದಾರೆ. ಐಐಎಸ್ ತಜ್ಞರು ಈ ಬಗ್ಗೆ ಅಧ್ಯಯನ ನಡೆಸಿ ವಲಸೆ ಪಕ್ಷಿಗಳು ಮತ್ತೆ ಮರಳುವಂತೆ ಮಾಡಲು ಪರಿಹಾರ ಹೇಳಬೇಕಿದೆ. ಐಐಎಸ್ಸಿ ಅವ್ರಿಗೆ ಮತ್ತೆ ನಮ್ಮ ಸಿಟಿಸನ್ಸ್ ಫಾರ್ ಸ್ಯಾಂಕಿನಲ್ಲೂ ಸ್ವಲ್ಪ ಎನ್ವೈರನ್ಮೆಂಟ್ ಎಕ್ಸ್ಪರ್ಟ್ಸ್ಗಳಿದ್ದಾರೆ, ವೆಟ್ಲ್ಯಾಂಡ್ ಎಕ್ಸ್ಪರ್ಟ್ಸು. ಅವರು ಇವಾಗ ಸ್ಟಡಿ ಮಾಡಕ್ಕೆ ಶುರು ಮಾಡಿದ್ದಾರೆ. ಅಭಿವೃದ್ಧಿ ನೆಪದಲ್ಲಿ ಸ್ಯಾಂಕಿ ಕೆರೆ ಸೌಂದರ್ಯಕ್ಕೆ ಧಕ್ಕೆ ತರ್ತಾ ಇರುವುದು ಸ್ಥಳೀಯರ ಕೋಪಕ್ಕೆ ಕಾರಣವಾಗಿದೆ. ಅತ್ತ ವಲಸೆ ಹಕ್ಕಿಗಳು ಕಣ್ಮರೆಯಾಗಿದ್ದು ಪರಿಸರ ಪ್ರೇಮಿಗಳು, ಪಕ್ಷಿ ಪ್ರೇಮಿಗಳ ಕೆಂಗಣ್ಣಿಗೆ ಬಿಬಿಎಂಪಿ ಗುರಿಯಾಗುವಂತಾಗಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18 ಬೆಂಗಳೂರು.